ನಮಸ್ಕಾರ, ನಾನು ಡಾಕ್ಟರ್ ದೀಪಕ್. ನೀವೀಗೆಲ್ಲ ಕೇಳಿರ್ಬೋದು, ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾಯಿದ್ದೀನಿ, ಉಪವಾಸ ಮಾಡ್ತಾಯಿದ್ದೀನಿ ಅಂತ ಸುಮಾರು ಜನ ಹೇಳ್ತಾರೆ. ಹಾಗಾದರೆ ಏನಿದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ ಏನು ಮಾಡ್ತಾರೆ, ಏನಕ್ಕೆ ಮಾಡ್ತಾರೆ ಅಂತ ನೋಡೋಣ. ಯೂಶ್ವಲಿ ಇದನ್ನು ವೆಯ್ಟ್ ಲಾಸ್ಗೋಸ್ಕರ ಮಾಡ್ತಾರೆ. ಇದರಲ್ಲಿ ಹಲವಾರು ಥರ ಇದೆ. ಇಂಪಾರ್ಟೆಂಟ್ ಟೈಪ್ಸ್ ಅಂತ ಹೇಳಿದ್ರೆ, ಮೊದಲನೇದು 16-8 ಅಂತ, ಅಂದರೆ 16 ಗಂಟೆ ಕಾಲ ಉಪವಾಸ ಮಾಡಿ 8 ಗಂಟೆ ಕಾಲ ಏನಾದರೂ ಆಹಾರನ ತೆಗೆದುಕೊಳ್ತಾರೆ. ಎರಡನೇದು 5:2 ಅಂತಂದರೆ 5 ದಿನ ನಾರ್ಮಲ್ಲಾಗೆ ಊಟ ಮಾಡೋದು, 2 ದಿನ ಸ್ವಲ್ಪ ಫುಡ್ನ ರೆಸ್ಟ್ರಿಕ್ಟ್ ಮಾಡ್ಕೊಳ್ಳೋದು. ಮೂರನೇ ಥರ ವಾರದಲ್ಲಿ 1 ದಿನ ಅಥವಾ 2 ದಿನ ಫುಲ್ 24 hours ಉಪವಾಸ ಮಾಡೋದು. ನಾಲ್ಕನೇದು ಆಲ್ಟರ್ನೇಟ್ ಡೇ, ಅಂದರೆ ದಿನ ಬಿಟ್ಟು ದಿನ 1 ದಿನ ಊಟ ಮಾಡೋದು, 1 ದಿನ 24 hours ಉಪವಾಸ ಮಾಡೋದು. ಐದನೇದು ಓಮ್ಯಾಡ್ ಅಂತ ಹೇಳ್ತಾರೆ, 1 meal a day ಅಂತ. ಅಂದರೆ ನಾವು ಹಿಂದಿನ ಕಾಲದಿಂದನೂ ಕೇಳ್ಕೊಂಡು ಬಂದಿದ್ದೀವಿ, ಇದು ಒಪ್ಪತ್ತು ಅಂತ ಏನು ಹೇಳ್ತೀವಿ, ಹಾಗೆ ಒಂದು ದಿನದಲ್ಲಿ 1 ಹೊತ್ತು ಮಾತ್ರ ಊಟ ಮಾಡೋದು. ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಥವಾ ಉಪವಾಸದಿಂದ ಏನು ಬೆನಿಫಿಟ್ಸು ಅಥವಾ ಸೈಡ್ ಎಫೆಕ್ಟ್ಸ್ ಏನಾದರೂ ಇದೆಯಾ ಅಂತ ನೋಡೋದಾದರೆ, ಬೆನಿಫಿಟ್ಸ್ಗೆ ಬಂದರೆ ಈಗ ಸದ್ಯಕ್ಕೆ ಮಾಡಿರೋ ರಿಸರ್ಚ್ ಪ್ರಕಾರ ವೆಯ್ಟ್ ಲಾಸ್ ಆಗ್ಬೋದು, ಮೆಟಬಾಲಿಸಮ್ ಇಂಪ್ರೂವ್ ಆಗ್ಬೋದು, ಇನ್ಸುಲಿನ್ ಸೆನ್ಸಿಟಿವಿಟಿ ಇನ್ಕ್ರೀಸ್ ಆಗಿ ಡಯಾಬಿಟಿಸ್ ಇರೋರಿಗೆ ಹೆಲ್ಪ್ ಆಗ್ಬೋದು ಅಂತ ಹೇಳುತ್ತೆ. ಸೆಲ್ಯುಲರ್ ರಿಪೇರ್ ಮತ್ತು ರೀಜನ್ರೇಷನ್ ಇಂಪ್ರೂವ್ ಆಗ್ಬೋದು. ಇನ್ಫ್ಲಮೇಷನ್, ಕ್ರಾನಿಕ್ ಇನ್ಫ್ಲಮೇಷನ್ ಅಂತ ಏನು ಹೇಳ್ತೀವಿ, ಅದು ಕಡಿಮೆ ಆಗ್ಬೋದು. ಹಾಗೂ ಬ್ರೈನ್ ಆ್ಯಕ್ಟಿವಿಟಿ ಅಥವಾ ಬ್ರೈನ್ನ ಚುರುಕುತನ ಹೆಚ್ಚಾಗ್ಬೋದು ಅಂತ ಸದ್ಯಕ್ಕಿರೋ ರಿಸರ್ಚು ಹೇಳುತ್ತೆ. ಇನ್ನು ಸೈಡ್ ಎಫೆಕ್ಟ್ಸ್ಗೆ ಬಂದರೆ ಏನೇನಾಗ್ಬೋದು ಅಂತಂದರೆ, ಹೊಟ್ಟೆ ನೋವು ಬರ್ಬೋದು, ಉಪವಾಸ ಆದಾಗ ಹೊಟ್ಟೆ ನೋವು ಬರ್ಬೋದು, ಗ್ಲೂಕೋಸ್ ಕಡಿಮೆ ಆಗಿಬಿಟ್ಟು ತಲೆ ಸುತ್ತು ಬರ್ಬೋದು, ತಲೆನೋವು ಬರ್ಬೋದು, ಸುಸ್ತಾಗ್ಬೋದು, ನಿದ್ದೆಗೆ ಪ್ರಾಬ್ಲಮ್ ಆಗ್ಬೋದು. ಹಾಗೂ ನೀವು ಫುಡ್ನ ರೆಸ್ಟ್ರಿಕ್ಟ್ ಮಾಡೋದ್ರಿಂದ ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ಕೂಡ ಆಗ್ಬೋದು. ನಿಮಗೆಲ್ಲ ಗೊತ್ತಿದೆ, ಅತಿಯಾಗಿ ಯಾವುದೇ ಮಾಡಿದ್ರೂ ಅದರಿಂದ ತೊಂದರೆ ಜಾಸ್ತಿ ಆಗುತ್ತೆ. ಈ ರಿಸರ್ಚ್ಗಳೆಲ್ಲ ಏನು ಮಾಡಿದ್ದಾರೆ, ಇವೆಲ್ಲ ಶಾರ್ಟ್ ಟರ್ಮ್ ರಿಸರ್ಚ್ಗಳು, ಲಾಂಗ್ ಟರ್ಮ್ ರಿಸರ್ಚ್ ಇನ್ನೂ ಆಗಿಲ್ಲ. ಹಾಗಾಗಿ ಏನು ಬೆನಿಫಿಟ್ಸ್ ಅಂತ ಕ್ಲೈಮ್ ಮಾಡ್ತಾ ಇದ್ದಾರೆ, ಮುಂದೆ ಚೇಂಜ್ ಆಗ್ಬೋದು. ಹಾಗಾಗಿ ನಾವು ಹಿಂದಿನಿಂದಲೂ ಏನು ಮಾಡ್ತಾಯಿದ್ದೀವಿ, ಒಪ್ಪತ್ತು ಅಂತ ಹೇಳಿ ನಮ್ಮ ಮನೆಗಳಲ್ಲಿ ಏನು ಉಪವಾಸ ಮಾಡ್ತಾಯಿದ್ದೀವಿ, ಅದಷ್ಟು ಮಾಡಿದರೆ ನಿಮಗೆಲ್ಲ ಗೊತ್ತಿದೆ ಸೇಫು. ಮಿಕ್ಕಿರೋದನ್ನು ನಿಮ್ಮ ಡಾಕ್ಟರ್ಗೆ ಕೇಳಿಬಿಟ್ಟು ಫಾಲೋ ಮಾಡಿ. ಹಾಗೂ ಮಕ್ಕಳು, ಮೆಡಿಕೇಷನ್ಸ್ ತೊಗೊಳ್ತಾ ಇರೋರು, ಕಾಯಿಲೆ ಇರೋರು, ಪ್ರೆಗ್ನೆಂಟ್ ಲೇಡೀಸು ಎಲ್ಲ ಉಪವಾಸ ಮಾಡಬೇಕಾದ್ರೆ ನಿಮ್ಮ ಡಾಕ್ಟರ್ನ ಕೇಳಿಬಿಟ್ಟು ಮಾಡೋದು ಒಳ್ಳೆಯದು. ಥ್ಯಾಂಕ್ ಯು.